ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ, ಇಮೇಲ್ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಸಂದೇಶ ರವಾನೆ. ಪೊಲೀಸರಿಂದ ಜಿಲ್ಲಾಧಿಕಾರಿಗಳ ಕೊಠಡಿ, ಆಪ್ತ ಸಹಾಯಕರ ಕಚೇರಿ ಪರಿಶೀಲನೆ. ಮೈಡ್ನೈಟ್ ಗೇಟ್ ಒಬ್ಬರನ್ನೊಬ್ಬರ ಪರಿಶೀಲಿಸುತ್ತಿರುವ ಪೊಲೀಸರು, ಸ್ಥಳದಲ್ಲೇ ಬೀಡು ಬಿಟ್ಟಿರುವ ತುಮಕೂರು ಸಬ್ ಡಿವಿಷನ್ ಪೊಲೀಸರು. ತುಮಕೂರು ಜಿಲ್ಲಾಧಿಕಾರಿ ಇಮೇಲ್ಗೆ ಬೆಳಿಗ್ಗೆ 6:59ಕ್ಕೆ ಬಂದಿರುವ ಇಮೇಲ್. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಮಂಡ್ಯ ಜಿಲ್ಲೆಗೆ ಕೇಂದ್ರ ಸಚಿವ ಎಚ್.ಡಿ.ಕೆ ಆಗಮನ. ಮದ್ದೂರು ಎಚ್.ಡಿ.ಕೆ ಮಾಜಿ ಸಚಿವ ಡಿ.ಸಿ ತಮ್ಮಣ್ಣ ಅವರಿಂದ ಅದ್ದೂರಿ ಸ್ವಾಗತ. ಪ್ರವಾಸಿ ಮಂದಿರದಲ್ಲಿ ಎಚ್.ಡಿ.ಕೆ ಹುಟ್ಟುಹಬ್ಬ, ಹಾರ್ ಪೇಟ ಹಾಕಿ ಕೇಕ್ ಕತ್ತರಿಸಿ ಜೈಕಾರ ಕೂಗಿ ಆಚರಣೆ. ಕಾರ್ಯಕರ್ತರ ಅಭಿಮಾನಕ್ಕೆ ಎಚ್.ಡಿ.ಕೆ ಭಾವುಕ ಕೃತಜ್ಞ. ಹೆಡ್ ಎಂಡ್ ಆಗಿ ಸಿಕ್ಕಿಬಿದ್ದ ಬೋರ್ವೆಲ್ ಕಳ್ಳರು. ಸಿಕ್ಕಿಬಿದ್ದ ಕಳ್ಳರಿಗೆ ಗ್ರಾಮಸ್ಥರಿಂದ ಹಿಗ್ಗಾಮುಗ್ಗಾ ಥಳಿತ. ಮಂಡಿಕಲ್ ಹೋಬಳಿಯ ಕಾಕಕಡಸ್ ಗ್ರಾಮದಲ್ಲಿ ಘಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿ. ತಡರಾತ್ರಿ ಬಂದು ಕೇಬಲ್ ಕಳ್ಳತನ ಮಾಡುತ್ತಿದ್ದ ಕಳ್ಳರು. ಗ್ರಾಮದ ರೈತ ಮಂಜುನಾಥ್ ತೋಟದಲ್ಲಿ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರು. ಪೆರಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಆರ್ಎನ್ಐ ಹೊಂದಿರುವ ಎಲ್ಲ ಪತ್ರಕರ್ತರಿಗೂ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ಹಾಗೂ ಕೂಡಲೇ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೊಳಿಸುವಂತೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ 2 ಪಬ್ಗಳ ಮೇಲೆ ಎಫ್ಐಆರ್ ದಾಖಲು. ಪಬ್ಗೆ ಬಂದಿದ್ದಾಗ ಆರ್ಯನ್ ಖಾನ್ ದುರ್ವರ್ತನೆ ತೋರಿದ್ದ ಸೋರಿಬೇರಿ ಕ್ಲಬ್ ಉದ್ಯಮಿಯಿಂದ ಗಲಾಟೆ ನಡೆಸಿದ್ದ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್. ಲೈಟ್ ನೈಟ್ ಪಾರ್ಟಿ ಸಂಬಂಧ 2 ಪಬ್ಗಳ ಮೇಲೆ 2 ಪ್ರತ್ಯೇಕ ಎಫ್ಐಆರ್. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಸೋರಿಬೇರಿ ಹಾಗೂ ಬ್ಯಾಸ್ಟಿಯನ್ ಪಬ್ ಮೇಲೆ ಎಫ್ಐಆರ್. 2 ಘಟನೆಗಳ ನಂತರ ಪಬ್ಗಳ ಸಿಸಿಟಿವಿ ಪರಿಶೀಲಿಸಿದ ಪೊಲೀಸರು ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡುತ್ತಿರೋ ಬಗ್ಗೆ ಮಾಹಿತಿ ಬಂದಿತ್ತು. ಪರಿಶೀಲನೆ ವೇಳೆ ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿರೋದು ಬೆಳಕಿಗೆ ಬಂದಿದೆ. ಬೈಕ್ ಟರ್ನ್ ಮಾಡುವ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮಾರಾಮಾರಿ. ಸಿಲಿಕಾನ್ ಸಿಟಿಯಲ್ಲಿ ಮುಂದುವರಿದ ರೋಡ್ ರೇಜ್ ಪ್ರಕರಣ. ಕಾಮರಾಜ ರಸ್ತೆ ಬೈಕ್ ಸವಾರರ ಮಧ್ಯೆ ಕಿರಿಕ್. ಜನರಿಂದ ತುಂಬಿ ಹೋಗಿರುವ ರಸ್ತೆಯಲ್ಲಿ KA 30 KU 1472 ಸವಾರ ಬೈಕ್ ಟರ್ನ್ ಮಾಡೋಕೆ ಮುಂದಾಗುತ್ತಾನೆ. ಈ ವೇಳೆ ಹಿಂದೆ ಇದ್ದ ಸವಾರನ ಜೊತೆ ಕಿರಿಕ್. ಪ್ರಶ್ನೆ ಮಾಡಿದ್ದಕ್ಕೆ ಮುಖಕ್ಕೆ ಪಂಚ್ ಮಾಡಿ ಮೊಬೈಲ್ ಕಿತ್ತುಕೊಳ್ಳಲು ಮುಂದಾಗಿ ನಿನ್ನೆ ಸಂಜೆ 4 ಗಂಟೆಗೆ ನಡೆದಿರುವ ಘಟನೆಯ ವಿಡಿಯೋ ಈಗ ಎಲ್ಲೆಡೆ ವೈರಲ್. ಬಾಗಲಕೋಟೆ ಮಲಪ್ರಭಾ ನದಿಯಲ್ಲಿ ಅಕ್ರಮ ಮರಳು ಲೂಟಿ. ಶಾಸಕ ಚಿಮ್ಮನಕಟ್ಟಿ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ಸಾಗಿರುವ ಮರಳು ದಂಧೆ. ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಗಮನಕ್ಕಿಲ್ಲದೆ ನಡೆಯುತ್ತಿದೆಯಾ ಮರಳು ಮಾಫಿಯಾ? ಹಗಲು ಹೊತ್ತಲ್ಲೇ ಹಿಟ್ಯಾಚಿ ಮೂಲಕ ನದಿ ಬಗೆಯುತ್ತಿರುವ ದುರುಳರು. ಮರಳು ಲೂಟಿ ಪ್ರಶ್ನಿಸಿದವರ ವಿರುದ್ಧವೇ ಪ್ರಭಾವಿಗಳ ಅವಾಜ್. ಪೊಲೀಸರ ಎದುರೇ ಮರಳು ಲೂಟಿಕೋರರು ಹೋರಾಟಗಾರರ ನಡುವೆ ವಾಗ್ವಾದ. ಸ್ಥಳದಲ್ಲಿ ಹಿಟ್ಯಾಚಿ ಬಳಸಿ ಅಕ್ರಮ ಮರಳು ಲೂಟಿ ಮಾಡುತ್ತಿದ್ದರೂ ಏನೂ ಪ್ರಶ್ನಿಸದೆ ಅಸಹಾಯಕರಾಗಿ ನಿಂತ ಪೊಲೀಸರು. ಚೋಳಚಗುಡ್ಡ ಬಳಿ ಇರುವ ಮಲಪ್ರಭಾ ನದಿ ದಡದಲ್ಲಿ ಘಟನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರ ದಾರಿ. ಬೆಳಗಾವಿಯ ಕೃಷಿ ವಿಜಿಲೆನ್ಸ್ ಉಪನಿರ್ದೇಶಕರ ರಾಜಶೇಖರ್ ಮನೆ ಮೇಲೆ ಲೋಕಾದಾಳಿ. ಸದ್ಯ ಬೆಳಗಾವಿಯ ಕೃಷಿ ಮೂಲ ವಿಜಿಲೆನ್ಸ್ ಉಪನಿರ್ದೇಶಕರಾಗಿರುವ ರಾಜಶೇಖರ್ ಬಿಜಾಪುರ್, ಬೆಳಗಾವಿ, ಧಾರವಾಡ, ಹಾವೇರಿ, ಚಿತ್ರದುರ್ಗ ಮನೆಗಳ ಮೇಲೆ ದಾಳಿ. ಈ ಹಿಂದೆ ಧಾರವಾಡ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿದ್ದ ರಾಜಶೇಖರ್ ಎಸ್ಪಿ ಸಿದ್ಲಿಂಗಪ್ಪ, ಡಿಎಸ್ಪಿ ಕುರುಬಗಟ್ಟಿ ಹಾಗೂ ವೆಂಕಟ್ ಪಾಟೀಲ್ ನೇತೃತ್ವದಲ್ಲಿ ದಾಳಿ. ಧಾರವಾಡದ 2 ಮನೆಗಳ ಸೇರಿ ಬೆಳಗಾವಿ, ಹಾವೇರಿ, ಚಿತ್ರದುರ್ಗ ಮನೆಗಳ ಮೇಲೆಯೂ ದಾಳಿ. ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಬೆಳಗಾವಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಆರ್ಎನ್ಐ ಹೊಂದಿದ ಎಲ್ಲ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸುವಂತೆ ಹಾಗೂ ಕೂಡಲೇ ಪತ್ರಕರ್ತರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಪ್ರತಿಭಟನೆಯನ್ನು ನಡೆಸಿದರು. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪತ್ರಕರ್ತರ ಹಿತ ಕಾಯುವಲ್ಲಿ ಪತ್ರಕರ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆರ್ಎನ್ಐ ಹೊಂದಿರುವ ಎಲ್ಲ ಪತ್ರಕರ್ತರಿಗೆ ವರದಿ ಸಂಬಂಧಿಸಿದ ಕೆಲಸಗಳಿಗಾಗಿ ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಹಾಗೂ ಶೀಘ್ರವೇ ಪತ್ರಕರ್ತರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಮತ್ತು ಆರ್ಎನ್ಐ ಹೊಂದಿದ ಎಲ್ಲ ಪತ್ರಕರ್ತರಿಗೆ ವಿಕಾಸಸೌಧ ಹಾಗೂ ವಿಧಾನಸೌಧದೊಳಗೆ ಮುಕ್ತ ಪ್ರವೇಶ ಕಲ್ಪಿಸಬೇಕು. ವಾರ್ತಾ ಇಲಾಖೆಯಲ್ಲಿ ಖಾಲಿ ಇರುವ 300ಕ್ಕೂ ಹೆಚ್ಚು ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕೆಂದು ಒತ್ತಾಯಿಸಿ ನೂರಾರು ಪತ್ರಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಜಗಳೂರು ಲಕ್ಷ್ಮಣರಾವ್, SS ಪಾಟೀಲ್ ಸೇರಿದಂತೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಸರ್, ಇವಾಗ ಸಾಕಷ್ಟು ಕರ್ನಾಟಕ ರಾಜ್ಯಾದ್ಯಂತ ನೊಂದಂಥ ಪತ್ರಕರ್ತರ ಅಳಲನ್ನು, ಪತ್ರಕರ್ತರ ರಕ್ಷಣಾ ಕಾಯ್ದೆ ಆಗಿರ್ಬೋದು, ಒಂದು ಬಸ್ ಪಾಸ್ ವಿತರಣೆ, ತಾವು 4 ವರ್ಷದಿಂದನೂ ಒಂದು ನಿರಂತರವಾಗಿ ಧರಣಿ ಮಾಡ್ಕೊಂಡು ಬಂದಿದ್ದೀರಾ. ಸರ್ಕಾರ ಇಷ್ಟಾದ್ರೂ ಇನ್ನೂ ಕೂಡ ತಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ತಮ್ಮ ಮುಂದಿನ ನಡೆ ಏನಿರ್ಬೋದು ಸರ್? ಸರ್, ತಾವು ಹೇಳಿದ್ದು ನಿಜ. ಸರ್ಕಾರ ಒಂಥರ ಎಮ್ಮೆ ಚರ್ಮ ಇದ್ದಂಗೆ. ಪತ್ರಕರ್ತರಿಗೆ ಏನಾದರೂ ಸವಲತ್ತು ಕೊಟ್ಟರೆ ಮುಂದಿನ ದಿನ ನಮಗೆ ಉಳಿಗಾಲಿಲ್ಲ ಅಂತ ಸರ್ಕಾರಕ್ಕೆ ಭಯ ಇದೆ. ಆ ನಿಟ್ಟಿನಲ್ಲಿ ಹಿಂದೆ ಏನಿದರಲ್ಲ ಕೆಲವು ಮುಖಂಡರುಗಳು ಆ ರೀತಿ ನಮ್ಮ ಧ್ವನಿಯಲ್ಲಿ ಇಲ್ಲ. ಎಲ್ಲ ನಿಷ್ಠಾವಂತರು, ಆ ಮಟ್ಟದಾಗಿ ಹೋರಾಟಗಾರರು ನಮ್ಮ ಕಾನಿಪ ಧ್ವನಿಯಲ್ಲಿ ಎಲ್ಲ ಕಡೆ ಇದ್ದಾರೆ. ಇವತ್ತು ಸಾಂಘಿಕ ಹೋರಾಟ ಜೊತೆಯಾಗಿ ಇವತ್ತು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿಬಿಟ್ಟಿದ್ದೀವಿ. ಇವಾಗಲೇ ಇವತ್ತು ನೇರವಾಗಿ ಒಬ್ಬ ಮಿನಿಸ್ಟ್ರಿಗೆ, ಸರ್ಕಾರದ ಮಂತ್ರಿಗೆ ನೇರವಾಗಿ ಇವತ್ತು ಸವಾಲು ಹಾಕಿ ಹೇಳಿದ್ದೀನಿ ನಾನು, ನೀವೇನು ಆದಷ್ಟು ಕೊಡೋದಿದೆ ಕೊಟ್ಟರೆ ಒಳ್ಳೆಯದು, ಇಲ್ದಿದ್ರೆ ನೇರವಾಗಿ ಕಾನೂನು ಚಾಟಿ ಬೀಸ್ತೀವಿ, ಕಾನೂನಲ್ಲೇ ನಿಮ್ಮ ಹತ್ರ ಉತ್ತರ ತೊಗೊತೀವಿ ಅಂತ ಇದೇ ತಾನೇ ಮುನಿಯಪ್ಪವ್ರಿಗೆ ಹೇಳಿ ತಾವೆಲ್ಲ ನೋಡಿರಿ ಕೂಡ. ಆ ಕಾನೂನು ಅಡಿಯಲ್ಲಿ ಹೋದಾಗೆ ಇವತ್ತು ಯಾರ್ಯಾರಿಗೂ ರಕ್ಷಣಾ ಕಾಯ್ದೆ ಕೊಟ್ಟಿದ್ದಾರೆ. ಪತ್ರಕರ್ತರು ಏನು ರೀ, ಫಸ್ಟು ಮೊದಲನೇದಾಗಿ ಸಮಾಜದಲ್ಲಿ ಪತ್ರಕರ್ತರಿಗೆ ಪ್ರಥಮವಾಗಿ ಕೊಡಬೇಕಾಗಿದ್ದು ಧರ್ಮ. ಅದು ನಾವು ಲಾಯರ್ಗಳ ಮುಖಾಂತರ ಮನವಿ ಮಾಡಿ ಕೋರ್ಟಲ್ಲಿ ಅದನ್ನು ಪಡೆತೀವಿ. ಬರೀ ನಮ್ಮ ರಾಜ್ಯಕ್ಕಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಲ್ಲ. ಕರ್ನಾಟಕದಿಂದ ನಮ್ಮ ಕಾನಿಪ ಧ್ವನಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆಸೋ ಜೊತೆಗೆ ಇಡೀ ರಾಜ್ಯದ ಉದ್ದಗಲಕ್ಕಿರುವಂಥ ನಮ್ಮ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಮ್ಮ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗಲೇಬೇಕು. ಕಾನೂನು ಹೋರಾಟಕ್ಕೆ ನಮಗೆ ಜಯ ಸಿಗೋವರೆಗೂ ನಮ್ಮ ಕಾನಿಪ ಧ್ವನಿ ಹೋರಾಟ ನಿಲ್ಲಿಸಲ್ಲ ಅಂತ ತಮ್ಮ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.